ಪ್ರತಿ ಚುನಾವಣೆ ಸಂಸದೀಯ ಪ್ರಜಾಪ್ರಭುತ್ವದ ಬುನಾದಿ. ಪ್ರತಿಯೊಬ್ಬರು ಕೂಡ ವಯಸ್ಕ ಮತದಾನ ಅಂತ ಕರಿತೀವಿ ನಾವು. 18 ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮತದಾರರಾಗಲಿಕ್ಕೆ ಅರ್ಹರಿದ್ದಾರೆ. ಇದು ಅವರ ಹಕ್ಕು. ಈ ಹಕ್ಕನ್ನು ಒಟ್ಟಿಗೆ ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಚುನಾವಣಾ ಆಯೋಗ ನಮ್ಮ ಸಂವಿಧಾನದ ನಿರ್ಮಾತೃ ಅವರಿಗೆ ಸಂವಿಧಾನದ ಹಕ್ಕನ್ನ ಕಾನ್ಸ್ಟಿಟ್ಯೂಷನಲ್ ಪವರ್ ಅವರಿಗೆ ಕೊಟ್ಟಿದ್ದಾರೆ. ಅವರು ಸಂವಿಧಾನದ ರೀತಿಯ ನಡ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ. ಇವತ್ತು ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು ಮುಕ್ತವಾಗಿ, ಪಾರದರ್ಶಕವಾಗಿ ನಡೆಸ್ತಕ್ಕಂಥದ್ದು ಚುನಾವಣಾ ಆಯೋಗದ ಅಧಿಕಾರ. ಈ ಅಧಿಕಾರದಲ್ಲಿ ಯಾವುದೇ ವ್ಯತ್ಯಾಸ ಆಗ್ತಿಲ್ಲ. ಯಾರನ್ನು ಮತದಾರರ ಪಟ್ಟಿಯಿಂದ ಬಿಡುತ್ತಿರುವುದು. ಯಾಕಂದ್ರೆ ಮತದಾರರ ಪಟ್ಟಿಯಿಂದ ಬಿಟ್ಟರೆ ಅವ್ರ ಹಕ್ಕೆಲ್ಲ ಕಸ್ಕೊಂಡಾಗುತ್ತೆ. ಮತದಾರರ ಪಟ್ಟಿಯಿಂದ ಎಲ್ಲರಿಗೂ ಸೇರಿಸಬೇಕಾಗಿರ್ತಕ್ಕಂಥದ್ದು ಚುನಾವಣಾ ಆಯೋಗದ ಜವಾಬ್ದಾರಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ 1914ನೇ ಇಸ್ವಿಯಿಂದ ಈಚೆಗೆ ಮತದಾರರ ದ್ರೋಹ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಅನೇಕ ಕಡೆಗಳಲ್ಲಿ ನೋಡಿದ್ದೇವೆ, ಕಣ್ಣಾರೆ ಕಂಡಿದ್ದೇವೆ. ಅರ್ಹತೆ ಇರ್ತಕ್ಕಂಥ ಮತದಾರ ಅವನ ಹಕ್ಕು, ಅವನು ಮತದಾರರ ಪಟ್ಟಿಯಿಂದ ಹೊರಗಡೆ ತಪ್ಪಿಸ್ಕೋಬಾರ್ದು, ಇರಬಾರ್ದು. ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ, ನಮಗೆ ಕಾಂಗ್ರೆಸ್ಗೆ ಯಾರ್ಯಾರು ಓಟ್ ಹಾಕ್ತಾರೆ, ಬಡವರು, ರೈತರು, ಕಾರ್ಮಿಕರು, ಮಹಿಳೆಯರು, ಹಿಂದೂಗಳು, ಅಲ್ಪಸಂಖ್ಯಾತರು, ಇವರು ಓಟ್ಗಳನ್ನೇ ಎದುರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂತಂದ್ರೆ ಕಾಂಗ್ರೆಸ್ ಸೋಲ್ಬೇಕು. ಆಮೇಲೆ ನಿಮಗೆ ಸಂವಿಧಾನಬದ್ಧವಾದಂತ ಚುನಾವಣಾ ಆಯೋಗ ಇಲ್ಲ. 2019ರಲ್ಲಿ 303 ಇದ್ದವರು 2024ಕ್ಕೆ 240ಕ್ಕೆ ಬಂದರು. ಸೊ ಅವರು ಯಾವತ್ತೂ ಕೂಡ ಬಹುಮತ ಪಡ್ಕೊಂಡು ಅಧಿಕಾರಕ್ಕೆ ಬಿಟ್ಟಿಲ್ಲ. ಕರ್ನಾಟಕದಲ್ಲೂ ಕೂಡ ಯಾವತ್ತೂ ಬಹುಮತ ಪಡ್ಕೊಂಡು ಬಂದಿಲ್ಲ. 2008 ಇರ್ಬೋದು, 2018 ಇರ್ಬೋದು, 19 ಇರ್ಬೋದು, ಯಾವತ್ತೂ ಅವ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಇಲ್ಲ. ಬಹುಮತ ಜನರ ಆಶೀರ್ವಾದ ಬಹುಮತ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಅವರು ಹಿಂಭಾಗಲಿಂದೇ ಬಂದಿರೋರು. ಯಾಕೆ ಅಂತಂದ್ರೆ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಈ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಪ್ರಜಾಪ್ರಭುತ್ವ ವಿರೋಧಿಗಳು ಯಾರು ಇದ್ರೆ, ಸಂವಿಧಾನದ ವಿರೋಧಿಗಳು ಯಾರು ಇದ್ರೆ ಅವರು ಭಾರತೀಯ ಜನತಾ ಪಕ್ಷದವರು ಅಂತ ತಿಳ್ಕೊಬೇಕು.